ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗವಾಗಿರುವಂತಹ ಅರ್ಥಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಪಾಠದ ಬಗ್ಗೆ ಚರ್ಚೆ ಮಾಡೋಣ. ಮಕ್ಕಳೇ, ನೈಸರ್ಗಿಕ ಸಂಪನ್ಮೂಲಗಳು, ಸಂಪನ್ಮೂಲ ಅಂದರೆ ಏನಂತ ಗೊತ್ತಿದೆಯಾ? ಸಂಪನ್ಮೂಲ ಅಂದರೆ ಬೆಲೆ ಬಾಳುವಂತಹ ವಸ್ತು. ಸಂಪನ್ಮೂಲ ಅಂದರೆ ಯಾವ ವಸ್ತು ಬೆಲೆ ಬಾಳುತ್ತೋ ಅದನ್ನು ನಾವು ಸಂಪನ್ಮೂಲ ಅಂತ ಕರಿತೀವಿ. ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಅದರಲ್ಲೇ ಅರ್ಥ ಅಡಗಿದೆ. ನಿಸರ್ಗದತ್ತವಾಗಿ ನಮಗೆ ಸಿಕ್ಕಿರುವಂತಹ ಮೌಲ್ಯಯುತವಾದಂತಹ ವಸ್ತುಗಳು. ನಿಸರ್ಗದತ್ತವಾಗಿ ಸಿಕ್ಕಿರುವಂತಹ ಮೌಲ್ಯಯುತವಾದಂತಹ ವಸ್ತುಗಳೇನಿದೆ ಅವುಗಳನ್ನ ಏನಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಮಕ್ಕಳೇ, ಈ ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಇವು ನಿಸರ್ಗದತ್ತವಾಗಿ ನಮಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳಾಗಿದೆ. ಆದರೆ ಮನುಷ್ಯನಿಗೆ ಅತಿಯಾದಂತಹ ಬಯಕೆಗಳಿದೆ, ಆಸೆಗಳಿದೆ. ಮನುಷ್ಯನ ಆಸೆಗೆ, ಬಯಕೆಗಳಿಗೆ ಮಿತಿ ಅನ್ನೋದಿಲ್ಲ. ಮನುಷ್ಯನ ಆಸೆ, ಅವನ ಬಯಕೆಗಳು ಹೆಚ್ಚಾದಂತೆ ಸಂಪನ್ಮೂಲಗಳ ಬಳಕೆಯ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಒಂದು ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಆ ಮನುಷ್ಯನ ಬಯಕೆಗಳೇನಿದೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗಿದೆ? ಸಂಪನ್ಮೂಲಗಳು ಕೊರತೆ ಆಗುವಂತಹ ಸ್ಥಿತಿಯಲ್ಲಿದೆ. ಮನುಷ್ಯನಿಗೆ ಬಳಕೆಗೆ ಕೊರತೆ ಆಗುವಂತಹ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಪ್ರಪಂಚದಲ್ಲಿರುವಂತಹ ಜನಸಂಖ್ಯೆಗೆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳು ಕೊರತೆಯಾಗುವಂತಹ ಮಟ್ಟದಲ್ಲಿದೆ. ಪ್ರಪಂಚದಲ್ಲಿರುವಂತಹ ಒಂದು 7 ಶತಕೋಟಿ ಜನಸಂಖ್ಯೆ ಇದೆ. 7 ಶತಕೋಟಿ ಅಂದರೆ ಸುಮಾರು 700ಕ್ಕಿಂತ ಹೆಚ್ಚು ಜನಸಂಖ್ಯೆ ಪ್ರಪಂಚದಲ್ಲಿ ಇದೆ. ಅಷ್ಟು ಜನಸಂಖ್ಯೆಗೆ ಪ್ರಪಂಚದಲ್ಲಿರುವಂತಹ ಈ ನೈಸರ್ಗಿಕ ಸಂಪನ್ಮೂಲಗಳು ಕೊರತೆ ಆಗ್ತಾ ಇದೆ. ಹಾಗಾಗಿ ಬಹಳಷ್ಟು ಜನರಿಗೆ ಅಗತ್ಯ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಅಗತ್ಯ ಸೇವೆಗಳಂತ ನಾವು ಏನು ಕರಿತೀವಿ ಅವುಗಳನ್ನು ಒದಗಿಸಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂಥದ್ದು ಏನಿದೆ ಬಹಳ ಅಮೂಲ್ಯವಾದಂತಹ ಸಂಪನ್ಮೂಲಗಳು ಇವು. ಇದ್ರ ಹೆಸರೇ ಸಂಪನ್ಮೂಲ. ಬಹಳ ಸುರಕ್ಷಿತವಾಗಿ ಇವುಗಳನ್ನು ನಾವು ಬಳಸಬೇಕು, ಯೋಚನೆ ಮಾಡಿ ಬಳಸಬೇಕು. ಯಾವುದಕ್ಕೆ ಎಷ್ಟು ಬಳಸಬೇಕೋ ಅಷ್ಟೇ ಬಳಸಬೇಕು. ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಅವು ಅತಿ ಮುಖ್ಯ ಅಂತ ಕರೆಸಿಕೊಳ್ಳುತ್ತೆ. ಮಾನವನು ತಾನು ಕೈಗೊಳ್ಳುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ತಾನೆ. ಮನುಷ್ಯ ಏನಿದ್ದಾನೆ, ತಾನು ಮಾಡಬಹುದಾದಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳು, ಉತ್ಪಾದನೆ ಇರ್ಬೋದು. ಉತ್ಪಾದನೆ ಮಾಡಿದ್ದನ್ನು ನಾವೇನು ಮಾಡ್ತೀವಿ? ವಿನಿಮಯ ಮಾಡ್ತೀವಿ. ವಿನಿಮಯ ಮಾಡಿದ್ದನ್ನ ಅನುಭೋಗ ಮಾಡ್ತೀವಿ. ಸೊ ಇವೆಲ್ಲ ಚಟುವಟಿಕೆಗಳಲ್ಲಿ ಬಳಕೆ ಆಗುವಂಥದ್ದೇ ಸಂಪನ್ಮೂಲಗಳು. ಸೊ ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾವುದೇ ಆರ್ಥಿಕ ಚಟುವಟಿಕೆಗಳು ನಡಿಬೇಕು ಅಂದರೆ ಅಲ್ಲಿ ನಮಗೆ ಸಂಪನ್ಮೂಲಗಳು ಬೇಕೇ ಬೇಕು. ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಮುಖ್ಯ ಮಕ್ಕಳೇ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಈ ನಿಸರ್ಗ ನಮಗೇನು ಕೊಟ್ಟಿದೆ, ಈ ನಿಸರ್ಗದ ಸಂಪತ್ತನ್ನ, ನೈಸರ್ಗಿಕ ಸಂಪನ್ಮೂಲ ಅಂದರೆ ನಿಸರ್ಗದ ಸಂಪತ್ತೇ, ಅದನ್ನು ನಾವು ಬಹಳ ಯೋಚನೆ ಮಾಡಿ ಬಳಸಬೇಕಾಗುತ್ತೆ ಮಕ್ಕಳೇ. ಆ ನಿಟ್ಟಿನಲ್ಲಿ ನಾವು ಈ ನಿಸರ್ಗದ ಕೊಡುಗೆಗಳಾಗಿರುವಂತಹ ಇವುಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು.
ಈ ನೈಸರ್ಗಿಕ ಸಂಪನ್ಮೂಲಗಳು ಇಲ್ದಿದ್ರೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ಮನುಷ್ಯನ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೈಸರ್ಗಿಕ ಸಂಪನ್ಮೂಲಗಳು ಬೇಕೇ ಬೇಕು. ಅವಾಗ ಮಾತ್ರ ನಾವು ಮನುಷ್ಯರು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಜೀವನ ಮಾಡಲಿಕ್ಕೆ ಆಗಲ್ಲ. ಯಾಕಂದ್ರೆ ನಿಸರ್ಗಿಕ ಸಂಪತ್ತು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ, ಭೂಮಿಯನ್ನು ನಾವು ಬಳಸ್ತೀವಿ, ಅದಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅರಣ್ಯ ಸಂಪತ್ತು, ಅದನ್ನು ನಾವು ಬಳಸ್ತೀವಿ, ಅದು ಬೇಕೇ ಬೇಕು. ನೀರಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಏನು ನೈಸರ್ಗಿಕ ಸಂಪನ್ಮೂಲ. ಅರ್ಥ ಆಗ್ತಿದೆಯಾ? ವಾಯು, ಗಾಳಿ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅತಿ ಅವಶ್ಯಕ ನೈಸರ್ಗಿಕ ಸಂಪತ್ತು ಅಂತ ಕರಿತೀವಿ ನಾವು ಇದನ್ನೆಲ್ಲ. ಯಾವುದು? ನೀರು, ವಾಯು, ಅರಣ್ಯಗಳು, ನದಿಗಳು ಏನಿದಾವೆ, ಇವುಗಳನ್ನ ನಾವು ಅತಿ ಪ್ರಮುಖವಾದಂತಹ ಸಂಪನ್ಮೂಲಗಳು, ಅಂದರೆ ಮನುಷ್ಯನ ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ಅತಿ ಅಮೂಲ್ಯ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಾಗಿ ನಿಸರ್ಗದತ್ತವಾಗಿರುವಂತಹ ಈ ಸಂಪನ್ಮೂಲಗಳೇನಿದೆ, ಅದರಲ್ಲಿ ಅದಿರುಗಳು ಬರ್ತವೆ. ಅದಿರುಗಳು ಅಂದರೆ ಕಬ್ಬಿಣದ ಅದಿರು ಆಗ್ಬೋದು, ಬಾಕ್ಸೈಟ್ ಅದಿರು ಆಗ್ಬೋದು, ಮ್ಯಾಂಗ್ನೀಸ್ ಅದಿರು ಆಗ್ಬೋದು, ಚಿನ್ನದ ಅದಿರಾಗ್ಬೋದು. ಇವೆಲ್ಲವನ್ನ ಮನುಷ್ಯ ಒಂದಲ್ಲ ಒಂದು ರೂಪದಲ್ಲಿ ಬಳಸ್ತಾನೆ ಇದ್ದಾನೆ. ಹಾಗಾಗಿ ಇವುಗಳು ಇಲ್ದಿದ್ರೆ ಮನುಷ್ಯ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳೇ, ಇವು ಮನುಷ್ಯನಿಗೆ ಎಷ್ಟು ಅಮೂಲ್ಯವಾದಂತಹ ಸಂಪತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವು ನಿಸರ್ಗದತ್ತವಾಗಿ ನಾವು ನಿಸರ್ಗದ ಕೊಡುಗೆಗಳು, ನಮಗೆ ಮನುಷ್ಯನಿಗೆ ಕೊಟ್ಟಿರುವಂತಹ ಕೊಡುಗೆಗಳು. ಇವುಗಳನ್ನ ನಾವು ಬಳಸುವಾಗ ಬಹಳ ಅಚ್ಚುಕಟ್ಟಿನಿಂದ ಬಳಸಬೇಕಾಗುತ್ತೆ. ಸೂರ್ಯನ ರಶ್ಮಿ ಅಂದ್ರೆ ಸೂರ್ಯನ ಬೆಳಕು, ಅದರಿಂದ ನಮಗೆ ಶಾಖ ಬೇಕಾಗುತ್ತೆ, ಬೆಳಕು ಬೇಕಾಗುತ್ತೆ, ಶಾಖ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ವಾಯು, ಅರಣ್ಯಗಳು, ಮಣ್ಣು, ಜೈವಿಕ ವೈವಿಧ್ಯತೆ, ಪರಿಸರದಲ್ಲಿರುವಂತಹ ವಾತಾವರಣವನ್ನ ಸಮತೋಲನದಲ್ಲಿ ಇಡ್ಲಿಕ್ಕೆ ಈ ಜೈವಿಕ ವೈವಿಧ್ಯತೆ ಬಹಳ ಮುಖ್ಯ. ಹಾಗಾಗಿ ಅದು ಕೂಡ ನೈಸರ್ಗಿಕ ಸಂಪನ್ಮೂಲ ಆಗಿದೆ. ಅದರ ಜೊತೆಗೆ ಅದಿರಾಗಿರ್ಬೋದು, ಬೇರೆ ಬೇರೆ ರೀತಿಯ ಅದಿರಾಗ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಕಲ್ಲಿದ್ದಲು ಆಗಿರ್ಬೋದು, ಇವೆಲ್ಲವೂ ಕೂಡ ಮಕ್ಕಳೇ ನಾವು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಬರುವಂತಹ ಸಂಪನ್ಮೂಲಗಳಾಗಿರ್ತವೆ. ಹಾಗಾಗಿ ಇವುಗಳ ಬಳಕೆ ಬಹಳ ಜಾಗೃತೆಯಿಂದ ಬಳಸಬೇಕಾಗುತ್ತೆ. ಇವುಗಳನ್ನು ಬಳಕೆ ಮಾಡುವಾಗ ಜಾಗೃತೆಯಿಂದ ಬಳಕೆ ಮಾಡಬೇಕಾಗುತ್ತೆ. ಈಗ ನಾವು ನೋಡ್ತೀವಿ, ಈ ನೈಸರ್ಗಿಕ ಸಂಪನ್ಮೂಲ ಏನಿದೆ, ಈ ನೈಸರ್ಗಿಕ ಸಂಪನ್ಮೂಲದ ಅರ್ಥ, ನೈಸರ್ಗಿಕ ಸಂಪನ್ಮೂಲದ ಅರ್ಥವನ್ನು ನೋಡುವಾಗ ನೈಸರ್ಗಿಕವಾಗಿ ಲಭ್ಯವಿರುವ ಅಂದ್ರೆ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲೇ ಏನಾಗುತ್ತೆ, ಮೌಲ್ಯಯುತ ಎಂದು ಪರಿಗಣಿತವಾಗುವ ವಸ್ತುಗಳನ್ನ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ನೋಡ್ರಿ, ನೈಸರ್ಗಿಕವಾಗಿ ಲಭ್ಯವಿದ್ದು ತಾವು ಇರುವಂತಹ ಸ್ವರೂಪದಲ್ಲೇ ಮೌಲ್ಯಯುತವಾಗಿ ಪರಿಗಣಿಸಲ್ಪಡುವಂತಹ ವಸ್ತುಗಳೇನಿದೆ ಅವುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಸರಳವಾಗಿ ಹೇಳೋದಾದ್ರೆ ನಿಸರ್ಗದಿಂದ ಸಿಗುತ್ತೆ ಮಕ್ಕಳೇ, ನಿಸರ್ಗದಿಂದ ಸಿಗುವಂಥದ್ದು, ಆ ಸಿಗುವಂತ ರೂಪ ಏನಿದೆ ಆ ರೂಪದಲ್ಲೇ ಅದು ಮೌಲ್ಯಯುತವಾಗಿರುವಂಥದ್ದು, ಅದೇನಾಗಿರುತ್ತೆ, ಮೌಲ್ಯವನ್ನ ಪಡೆದಿರುವಂಥದ್ದಾಗಿರುತ್ತೆ. ಅಂತಹ ವಸ್ತುಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳೇ, ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು? ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿರುವಂತಹ ಸ್ವರೂಪದಲ್ಲೇ ಮೌಲ್ಯಯುತವಾಗಿ ಪರಿಗಣಿಸಲ್ಪಡುವಂತಹ ವಸ್ತುಗಳೇನಿದೆ ಅವುಗಳನ್ನ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಇದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭಿನ್ನ ಭಿನ್ನವಾದ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ಆಹಾರ ಉತ್ಪಾದನೆಗಾಗಿ, ಮನುಷ್ಯನಿಗೆ ಬದುಕಲಿಕ್ಕೆ ಆಹಾರ ಬೇಕು.
ಆಹಾರ ಉತ್ಪಾದನೆಗಾಗಿ ನಾವೇನ್ ಮಾಡ್ತೀವಿ? ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡೋದಕ್ಕೆ ಏನನ್ನ ಬಳಸ್ತೀವಿ? ಭೂಮಿಯನ್ನ ಬಳಸ್ತೀವಿ. ಹಾಗಾಗಿ ಭೂಮಿ ಮಣ್ಣು ಏನಿದೆ ಅದು ಕೂಡ ಅತಿ ಮುಖ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಕಳಿಸ್ಕೊಡುತ್ತೆ ಮಣ್ಣು. ಅದೇ ರೀತಿ ಹಲವು ಚಟುವಟಿಕೆಗಳಲ್ಲಿ ಬಳಸುವಂತಹ ವಸ್ತು ನೀರು. ಹಲವು ಚಟುವಟಿಕೆಗಳಿಗೆ ನಾವು ನೀರನ್ನ ಬಳಸ್ತೀವಿ. ಅಂದ್ರೆ ಕುಡಿಲಿಕ್ಕೆ ಬಳಸ್ತೀವಿ, ವ್ಯವಸಾಯ ಮಾಡೋದಕ್ಕೆ ಬಳಸ್ತೀವಿ, ನೀರಾವರಿಗೆ ಬಳಸ್ತೀವಿ, ಕೈಗಾರಿಕೆಗಳಲ್ಲಿ ಬಳಸ್ತೀವಿ. ಹೀಗೆ ವಿವಿಧ ಆರ್ಥಿಕ ಚಟುವಟಿಕೆಗಳಿಗೆ ನಾವು ನೀರನ್ನೇ ಬಳಸ್ತೀವಿ. ಸೊ ಹಾಗಾಗಿ ನೀರು ಅನ್ನೋದು ಕೂಡ ಬಹಳ ಅತ್ಯಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲವಾಗಿರುವಂಥದ್ದು ಮಕ್ಕಳೇ. ಹಾಗೆ ಮತ್ತೊಂದನ್ನು ನಾವು ನೋಡ್ತೀವಿ, ಮರಗಿಡಗಳಿಂದ ನಾವು ವಿವಿಧ ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಿ. ವಿವಿಧ ವಸ್ತುಗಳನ್ನ ಮನೆ ಕಟ್ಟಲಿಕ್ಕೆ ಬಳಸ್ತೀವಿ, ಮನೆಯಲ್ಲಿ ಸೌದೆಯಾಗಿ ಬಳಸ್ತೀವಿ, ಫರ್ನಿಚರ್ಗಳನ್ನ ಮಾಡೋದಕ್ಕೆ ಬಳಸ್ತೀವಿ ಅಲ್ವೇ? ಸೊ ಕುರ್ಚಿ, ಟೇಬಲ್, ಸೊ ಬೇರೆ ಬೇರೆ ರೀತಿಯ ಉಪಕರಣಗಳನ್ನ ಮಾಡೋದಕ್ಕೆ ನಾವು ಗಿಡ ಮರ ಅಥವಾ ಅರಣ್ಯವನ್ನ ಬಳಸ್ತೀವಿ. ಸೊ ಹಾಗಾಗಿ ಕೈಗಾರಿಕೆಗಳಿಗೆ ಕೂಡ ಈ ಮರಗಳು ಬಹಳ ಅಗತ್ಯವಾಗಿರೋದ್ರಿಂದ ಇದು ಕೂಡ ಅತಿ ಮುಖ್ಯವಾದಂತಹ ಸಂಪನ್ಮೂಲ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಜೀವಿಗಳು ಉಸಿರಾಡಲಿಕ್ಕೆ ಅತಿ ಮುಖ್ಯವಾಗಿರುವಂಥದ್ದು ವಾಯು. ಆ ವಾಯು ಇಲ್ಲಿದ್ರೆ ಮನುಷ್ಯ ಅಥವಾ ಜೀವಿಗಳೇನಿದಾವೆ ಬದುಕಕ್ಕೆ ಸಾಧ್ಯ ಇರಲಿಲ್ಲ. ನಾವು ನೋಡ್ತೀವಿ, ಸೌರಮಂಡಲದಲ್ಲಿ ಇರುವಂತಹ ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ಜೀವಿಗಳು ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಒಂದು ಪರಿಸರ ಇದೆ, ವಾತಾವರಣವಿದೆ. ಹಾಗಾಗಿ ಭೂಮಿಯಲ್ಲಿ ಮಾತ್ರ ಜೀವಿಗಳಿದ್ದಾರೆ ಅನ್ನೋದನ್ನ ವಿಜ್ಞಾನಿಗಳು ತಿಳಿಸಿರುವಂಥದ್ದು. ಇಂತಹ ಭೂಮಿಯಲ್ಲಿ ಉಸಿರಾಡಲಿಕ್ಕೆ ಅಂತ ನಮಗೆ ಏನಿದೆ? ವಾಯು ಇದೆ, ಗಾಳಿ ಇದೆ. ಈ ಮಕ್ಕಳೇ, ಈ ಗಾಳಿಯನ್ನ ನಾವು ತಗೊಳ್ಳೋದ್ರಿಂದ ಅಥವಾ ಸಸ್ಯ ಜೀವಿಗಳು ಏನಿದಾವೆ ಎಲ್ಲವೂ ಅದನ್ನ ಬಳಸೋದ್ರಿಂದ ಜೀವನ ಅಥವಾ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಿನ್ನ ಭಿನ್ನ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಹಲವಾರು ಅದಿರುಗಳನ್ನ ಬಳಕೆ ಮಾಡ್ತೀವಿ. ಕಬ್ಬಿಣದ ಅದಿರನ್ನ ಬಳಕೆ ಮಾಡ್ತೀವಿ. ತಾಮ್ರ ಆಗ್ಬೋದು, ಬಾಕ್ಸೈಟ್ ಆಗ್ಬೋದು, ಮ್ಯಾಂಗನೀಸ್ ಆಗ್ಬೋದು, ಚಿನ್ನ ಆಗ್ಬೋದು. ಸೊ ಹೀಗೆ ಇವುಗಳನ್ನ ಭಿನ್ನ ಭಿನ್ನ ಉತ್ಪನ್ನಗಳಿಗಾಗಿ ನಾವು ಏನ್ ಮಾಡ್ತೀವಿ? ಕೈಗಾರಿಕೆಗಳಲ್ಲಿ ಬಳಸ್ತೀವಿ. ಹಾಗಾಗಿ ಈ ಅದಿರುಗಳು ಕೂಡ ಬಹಳ ಮುಖ್ಯವಾಗಿರುವಂತಹ ಸಂಪನ್ಮೂಲ ಆಗಿದೆ, ನೈಸರ್ಗಿಕ ಸಂಪನ್ಮೂಲ ಆಗಿರುವಂಥದ್ದು. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಬಹುಮುಖ್ಯವಾದಂಥ ಸಂಪನ್ಮೂಲಗಳು ಯಾವ್ಯಾವ್ದು ಅಂತ ತಿಳ್ಕೊಂಡ್ವಿ. ಈಗ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನ ತಿಳ್ಕೊಳ್ಳೋಣ ಮಕ್ಕಳೇ. ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು. ಸರಿ, ನೈಸರ್ಗಿಕ ಸಂಪನ್ಮೂಲಗಳನ್ನ ಬಹಳ ಮುಖ್ಯವಾಗಿ ನಾವು ಎರಡು ರೀತಿಯಲ್ಲಿ ವಿಂಗಡಿಸ್ಕೊಂಡಿದ್ದೀವಿ. ಒಂದು ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಥವಾ ಪುನರುತ್ಪತ್ತಿ ಮಾಡಬಹುದಾದಂತಹ ಸಂಪನ್ಮೂಲಗಳು. ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಅಥವಾ ಪುನರುತ್ಪತ್ತಿ ಆಗಬಹುದಾದಂತಹ ಸಂಪನ್ಮೂಲಗಳು ಅಂತ. ಎರಡನೇದು ಮುಗಿದು ಹೋಗುವ ಸಂಪನ್ಮೂಲಗಳು. ಎರಡು ರೀತಿಯಲ್ಲಿ ನಾವು ವಿಭಾಗ ಮಾಡ್ಕೊಂಡಿದ್ದೀವಿ, ಮುಗಿದು ಹೋಗುವ ಸಂಪನ್ಮೂಲಗಳು. ಹಾಗಾದ್ರೆ ಇವುಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಾಗಿ ನಾನು ಹೇಳಿದೆ, ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ಸಂಪನ್ಮೂಲಗಳು. ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದಬಹುದಾದಂತಹ ಸಂಪನ್ಮೂಲಗಳು. ಆ ಪದಗಳಲ್ಲೇ ಅದರ ಅರ್ಥ ಅಡಕವಾಗಿದೆ. ನವೀಕರಿಸುವಂಥದ್ದು ಅಂದ್ರೆ ಪುನಃ ಪಡೆಯುವಂಥದ್ದು ಅಂತ. ಪುನರುತ್ಪತ್ತಿ ಮಾಡುವಂಥದ್ದು ಅಂದ್ರೆ ಪುನಃ ಅವುಗಳನ್ನ ಏನ್ ಮಾಡ್ಬೋದು? ಉತ್ಪತ್ತಿ ಮಾಡ್ಬೋದು. ಅವು ಬಳಕೆ ಮಾಡ್ತಾ ಇದ್ದಂಗೆ ಪುನಃ ಅವು ಏನಾಗುತ್ತೆ? ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅಂತಹ ಸಂಪನ್ಮೂಲಗಳನ್ನ ನಾವು ಏನಂತ ಕರಿತೀವಿ? ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಂತ ಕರಿತೀವಿ. ನೋಡಿ, ಕೆಲವು ಸಂಪನ್ಮೂಲಗಳನ್ನ ನಾವು ಬಳಸ್ತಾ ಹೋದಂತೆ ಅವು ಪುನಃ ಏನಾಗ್ತಾ ಹೋಗುತ್ತೆ?
ತಮ್ಮ ಮೂಲ ಸ್ವರೂಪವನ್ನೇ ಪಡೆದುಕೊಂಡು ನಿರಂತರವಾಗಿ ನಮ್ಮ ಬಳಕೆಗೆ ದೊರಕ್ತಾ ಹೋಗುತ್ತೆ. ಕೆಲವು ಸಂಪನ್ಮೂಲಗಳನ್ನ ನಾವು ಎಷ್ಟೇ ಬಳಸ್ತಾ ಹೋದ್ರೂ ಕೂಡ ಅವು ಏನಾಗುತ್ತೆ, ಪುನಃ ತಮ್ಮ ಮೂಲ ಸ್ವರೂಪವನ್ನೇ ಪಡ್ಕೊಂಡು, ಅಂದ್ರೆ ಯಾವ ರೂಪದಲ್ಲಿದೆಯೋ ಆ ರೂಪದಲ್ಲೇ ಪುನಃ ಪುನಃ ಏನಾಗ್ತವೆ, ಸೊ ಮತ್ತೆ ಮತ್ತೆ ನಿರಂತರವಾಗಿ ನಮ್ಮ ಬಳಕೆಗೆ ಸಿಗ್ತಾ ಹೋಗ್ತವೆ. ಇಂತಹ ಸಂಪನ್ಮೂಲಗಳನ್ನ ಏನಂತ ಕರಿತೀವಿ, ನವೀಕರಣ ಹೊಂದುವ ಸಂಪನ್ಮೂಲಗಳು ಅಂತ ಕರಿತೀವಿ. ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಥವಾ ಪುನರುತ್ಪತ್ತಿ ಹೊಂದುವಂತಹ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳನ್ನ ಬಳಕೆ ಮಾಡಿದಷ್ಟು ಪುನಃ ತನ್ನದೇ ಆದಂತಹ ಸ್ವರೂಪದಲ್ಲೇ ಪುನಃ ಪುನಃ ಬಳಕೆಗೆ ಏನಾಗ್ತಾ ಹೋಗುತ್ತೆ, ಇವು ಸಿಗ್ತಾ ಹೋಗುತ್ತೆ. ಇವುಗಳನ್ನ ನಾವು ಬಳಸಿದಂತೆ, ಅಂದ್ರೆ ಇಂತಹ ಸಂಪನ್ಮೂಲಗಳನ್ನ ನಾವು ಬಳಸಿದಂತೆ ಪ್ರಕೃತಿಯು ತನ್ನ ನೈಸರ್ಗಿಕ ಪ್ರಕ್ರಿಯೆ ಏನಿದೆ ಅದರ ಮೂಲಕ ಪುನಃ ಪುನಃ ಅವುಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ಭರ್ತಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ನವೀಕರಣಗೊಳ್ಳುವಂತಹ ಸಂಪನ್ಮೂಲಗಳನ್ನು ನಾವು ಬಳಸಿದಂತೆ ಪ್ರಕೃತಿಯು ತನ್ನ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಅವುಗಳನ್ನ ಮತ್ತೆ ಮತ್ತೆ ತುಂಬಿಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ನೀರನ್ನ ಬಳಸ್ತಾ ಇರ್ತೀವಿ, ನೀರನ್ನ ಬಳಸಿದಂತೆ ಪುನಃ ಏನಾಗುತ್ತೆ, ಆ ನೀರು ಆವಿಯಾಗಿ ಮತ್ತೆ ನಾವು ನೀರನ್ನೇ ಬಳಸ್ತಾ ಹೋಗ್ತೀವಿ. ಸೂರ್ಯನ ಶಾಖ ಎಷ್ಟು ಬಳಸಿದ್ರು ಮತ್ತೆ ಮತ್ತೆ ಅದನ್ನು ಬಳಸ್ತಾನೆ ಹೋಗ್ತೀವಿ ಅಲ್ವೇ. ಪವನ ಶಕ್ತಿ ಅದನ್ನು ಬಳಸಿದಷ್ಟು ನಾವು ಬಳಸ್ತಾನೆ ಹೋಗ್ತೀವಿ. ಅರಣ್ಯಗಳು ಅಷ್ಟೇ. ಅರಣ್ಯಗಳು ಅಂದ್ರೆ ಯಾವ ಎಷ್ಟು ಬಳಸಬೇಕು ಆ ರೀತಿ ಬಳಸ್ತಾ ಹೋದ್ರೆ ಪುನಃ ಪುನಃ ಪ್ರಕೃತಿ ನಮಗೆ ಏನ್ ಮಾಡುತ್ತೆ, ಪುನಃ ಅವುಗಳನ್ನ ತುಂಬಿಕೊಡ್ತಾ ಹೋಗುತ್ತೆ. ಸೊ ಇಂತಹ ಸಂಪನ್ಮೂಲಗಳೇನಿದೆ ಇವುಗಳನ್ನು ನಾವೇನಂತ ಕರಿತೀವಿ, ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿಗೊಳ್ಳುವಂತಹ ಸಂಪನ್ಮೂಲಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ನೀರು, ಭೂಮಿ, ಇವುಗಳು ಯಾವತ್ತೂ ಕೂಡ ಏನಾಗಲ್ಲ, ಬರಿದಾಗೋದೇ ಇಲ್ಲ ಅಥವಾ ಕೊನೆ ಆಗೋದೇ ಇಲ್ಲ. ಅರಣ್ಯಗಳಿರ್ಬೋದು, ಗಾಳಿ ಇರ್ಬೋದು, ಗಾಳಿ ಸೊ ನಾವು ಎಷ್ಟು ಬಳಸಿದ್ರು ಕೂಡ ನಮಗೆ ಏನಾಗ್ತಾ ಇದೆ, ಅದು ಸಿಗ್ತಾನೆ ಹೋಗುತ್ತೆ. ಹಾಗೆ ಸೂರ್ಯನ ಶಾಖ ಇರ್ಬೋದು. ಹಾಗೆ ಮೀನುಗಳು ಪ್ರಕೃತಿ ದತ್ತವಾಗಿ ಅವು ಏನಾಗ್ತಾ ಹೋಗ್ತವೆ, ಪುನಃ ಪುನಃ ಏನಾಗ್ತಾ ಹೋಗ್ತವೆ, ಬರ್ತಾನೆ ಹೋಗ್ತವೆ. ಅಥವಾ ಅದರ ಸಂತಾನೋತ್ಪತ್ತಿ ಏನಾಗುತ್ತೆ, ಮುಂದುವರಿತಾನೆ ಹೋಗುತ್ತೆ. ಸೊ ಹಾಗಾಗಿ ಇಂತಹ ಸಂಪನ್ಮೂಲಗಳನ್ನ ನಾವು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಂತ ಹೇಗ್ ಬೇಕೋ ಹಾಗೆಲ್ಲ ನಾವು ಬಳಸಲಿಕ್ಕೆ ಆಗೋದಿಲ್ಲ. ನಮಗೆ ಹೇಗ್ ಬೇಕೋ ಎಷ್ಟು ಬೇಕೋ ಬುದ್ಧಿವಂತಿಕೆಯನ್ನ ಇಟ್ಕೊಂಡು ಆ ಸಂಪನ್ಮೂಲಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ ಮಕ್ಕಳೇ ಅಂದ್ರೆ ಬಳಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಕೂಡ ಮಾಡಬೇಕಾಗುತ್ತೆ. ಎರಡನೇದಾಗಿ ನಾವು ನೋಡ್ತೀವಿ ಮುಗಿದು ಹೋಗುವ ಸಂಪನ್ಮೂಲಗಳು. ಮುಗಿದು ಹೋಗುವ ಸಂಪನ್ಮೂಲಗಳು ಅಂದ್ರೆ ನಾವು ಕೆಲವು ಸಂಪನ್ಮೂಲಗಳೇನಿದೆ ಆ ಕೆಲವು ಸಂಪನ್ಮೂಲಗಳನ್ನ ಬಳಸ್ತಾ ಹೋಗುವಾಗ ಅವು ಏನಾಗ್ತಾ ಹೋಗುತ್ತೆ, ಬರಿದಾಗ್ತಾ ಹೋಗುತ್ತೆ, ಖಾಲಿ ಆಗ್ತಾ ಹೋಗುತ್ತೆ ಅಥವಾ ಮುಗಿಯುವಂತಹ ಹಂತಕ್ಕೆ ಹೋಗುತ್ತೆ. ಅಂತಹ ಲಕ್ಷಣಗಳನ್ನ ಹೊಂದಿರುವಂತಹ ಸಂಪನ್ಮೂಲಗಳೇನಿದೆ ಅವುಗಳನ್ನ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸಿದಂತೆ ಕ್ರಮೇಣ ಅವುಗಳು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂತಿಮವಾಗಿ ಖಾಲಿ ಆಗ್ಬಹುದು ಅಥವಾ ಏನಾಗ್ಬಹುದು, ಬರಿದಾಗುವಂತಹ ಲಕ್ಷಣವನ್ನ ಹೊಂದಿರುತ್ತೆ. ಇವು ಪ್ರಕೃತಿಯ ನೈಸರ್ಗಿಕ ಪ್ರಕ್ರಿಯೆಯಿಂದ ಪುನಃ ಏನಾಗಲ್ಲ, ಪುನಃ ಅವುಗಳು ಉತ್ಪತ್ತಿಯಾಗಲ್ಲ. ಇಂತಹ ಸಂಪನ್ಮೂಲಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ ಮಕ್ಕಳೇ. ಸೊ ಇವುಗಳನ್ನ ಅಂದ್ರೆ ಬಳಸಿದಷ್ಟು ಏನಾಗ್ತಾ ಹೋಗುತ್ತೆ, ಖಾಲಿ ಆಗ್ತಾನೆ ಹೋಗುತ್ತೆ. ಪುನಃ ಅವುಗಳ ಉತ್ಪತ್ತಿ ಆಗಲ್ಲ, ಅವುಗಳು ಮತ್ತೆ ನಮಗೆ ಸಿಗಲ್ಲ. ಬಳಸಿದಂತೆ ಅವುಗಳನ್ನ ಏನ್ ಮಾಡ್ತಾ ಹೋಗ್ತೀವಿ, ನಾವು ಖಾಲಿ ಮಾಡ್ತಾ ಹೋಗ್ತೀವಿ. ಅಂತಹ ಸಂಪನ್ಮೂಲಗಳು ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಅಂತಹ ಸಂಪನ್ಮೂಲಗಳಿವು. ಮುಗಿದು ಹೋಗುವ ಸಂಪನ್ಮೂಲಗಳ ಉದಾಹರಣೆಯನ್ನು ನಾವು ನೋಡೋದ್ರೆ ಕಬ್ಬಿಣದ ಅದಿರು. ಭೂಮಿಯಲ್ಲಿ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಸಿಗುತ್ತೋ ಅದನ್ನು ಒಂದು ಕಡೆಯಿಂದ ನಾವು ತೆಗೆದು ಬಳಸ್ತಾ ಇರ್ತೀವಿ. ಬಳಸ್ತಾ ಕೊನೆಗೊಂದಿನ ಅದು ಮುಗಿದು ಹೋಗ್ಬಿಟ್ರೆ ಕಬ್ಬಿಣ ಎಲ್ಲಿಂದ ತರಬೇಕು? ಹಾಗಾಗಿ ಅದನ್ನ ನಮ್ಮ
ಕಾರ್ಯಚಟುವಟಿಕೆಗಳಿಗೆ, ಆರ್ಥಿಕ ಚಟುವಟಿಕೆಗಳಿಗೆ ಎಷ್ಟು ಬೇಕೋ ಅಭಿವೃದ್ಧಿಗೆ ಪೂರಕವಾಗುವಷ್ಟು ಮಾತ್ರ ನಾವು ಇಂತಹ ಸಂಪನ್ಮೂಲಗಳನ್ನು ಬಳಸಬೇಕಾಗುತ್ತೆ. ಕಬ್ಬಿಣದ ಅದಿರು, ತಾಮ್ರದ ಅದಿರು, ಚಿನ್ನ, ಮ್ಯಾಂಗನೈಸ್, ಹಾಗೆ ಬಾಕ್ಸೈಟ್ ಅನ್ನುವಂತಹ ಖನಿಜಗಳು. ಹಾಗೆ ನಾವು ನೋಡ್ತೀವಿ ಪೆಟ್ರೋಲ್ ಇರ್ಬೋದು, ಕಲ್ಲಿದ್ದಲು ಇರ್ಬೋದು, ನೈಸರ್ಗಿಕ ಅನಿಲಗಳು, ಯುರೇನಿಯಂ, ಥೋರಿಯಂ ಅನ್ನುವಂತಹ ಇಂಧನ ಮೂಲಗಳಿವು. ಈ ಇಂಧನ ಮೂಲಗಳನ್ನು ಬಳಸ್ತಾ ಹೋದಂತೆ ಇವುಗಳು ಕೂಡ ಏನಾಗ್ತಾ ಖಾಲಿ ಆಗ್ತಾ ಹೋಗುತ್ತೆ. ಇವುಗಳು ಬಳಸ್ತಾ ಹೋದಂತೆ ಮುಗಿದು ಹೋಗ್ಬಿಡುತ್ತೆ. ಈಗ ಪೆಟ್ರೋಲಿಯಂ ಬಾವಿ, ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ ಬಾವಿ ಇದೆ ಅಂದ್ಕೊಳ್ಳಿ. ಆ ಬಾವಿಯಿಂದ ಪೆಟ್ರೋಲಿಯಂ ಕಚ್ಚಾ ವಸ್ತುವನ್ನು ನಾವು ತೆಗೆದಂಗೆ ಆ ಬಾವಿ ಏನಾಗುತ್ತೆ ಬರಿದಾಗ್ತಾ ಹೋಗುತ್ತೆ. ಬರಿದಾಗ್ತಾ ಹೋಗುತ್ತೆ. ಕೊನೆಗೆ ಅದು ಖಾಲಿ ಆಗ್ಬಿಡುತ್ತೆ. ಅವಾಗ ನಾವು ಬೇರೆ ಪೆಟ್ರೋಲಿಯಂ ಉತ್ಪನ್ನ ಸಿಗಬಹುದಾದಂತಹ ಜಾಗವನ್ನ ಪುನಃ ಹುಡುಕಿ ಅದನ್ನ ಸಂಶೋಧನೆ ಮಾಡಿ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಪೆಟ್ರೋಲಿಯಂ ಅನ್ನ ಹುಡುಕ್ಬೇಕಾಗುತ್ತೆ. ಒಂದು ದಿನ ಸಿಗದೆ ಇರಬಹುದು, ಎಲ್ಲೂ ಕೂಡ ಸಿಗದೆ ಇರಬಹುದು. ಕಬ್ಬಿಣ ಅದಿರು ಕೂಡ ಅಷ್ಟೇ. ಈಗ ಚಿನ್ನ ಸಿಂಪಲ್ ಆಗಿ ಅಂದ್ರೆ ನಿಮಗೆ ಅರ್ಥ ಆಗುವಂಗೆ ಹೇಳಬೇಕು ಅಂದ್ರೆ, ಚಿನ್ನ ನಮ್ಮ ಕರ್ನಾಟಕದಲ್ಲಿ ಚಿನ್ನ ಅಂದ್ರೆ ಕೋಲಾರದ ಚಿನ್ನದ ಗಣಿ ಅಂತ ಕೇಳ್ತಾ ಇದ್ವಿ. ಕೋಲಾರದ ಚಿನ್ನದ ಗಣಿ, ಕೋಲಾರ ಅಂದ್ರೆ ಚಿನ್ನದ ಗಣಿ ಅಂತ. ಅಲ್ಲಿ ಎಷ್ಟು ಚಿನ್ನವನ್ನು ತೆಗೆದ್ರು ಅಂದ್ರೆ ಅದನ್ನ ತೆಗಿತಾ ಆಳಕ್ಕೆ ಹೋಗ್ತಾ ಹೋದಂಗೆ ಚಿನ್ನ ಏನಿದೆ ಅದು ಬರಿದಾಗ್ತಾ ಹೋಯ್ತು. ಚಿನ್ನ ಏನಿದೆ ಬರಿದಾಗ್ತಾ ಹೋಯ್ತು. ಆಲ್ಮೋಸ್ಟ್ ಕೋಲಾರದ ಚಿನ್ನದ ಗಣಿಗಳಲ್ಲಿ ಚಿನ್ನ ಇವಾಗ ಖಾಲಿನೇ ಆಗ್ಬಿಟ್ಟಿದೆ. ಚಿನ್ನವೇ ಖಾಲಿ ಆಗ್ತಿದೆ. ಈಗ ಏನಾದ್ರೂ ನಾವು ಅದರಲ್ಲಿ ಚಿನ್ನ ಇದೆ ಅಂತ ಹುಡುಕ್ಲಿಕ್ಕೆ ಹೋದ್ರೆ ನಾವು ಒಳಗೆ ಇಳಿದು ಅಲ್ಲಿಂದ ಆ ಕಚ್ಚಾ ಏನು ಅದಿರಿದೆ ಅದನ್ನ ತೆಗೆದು ಅದನ್ನ ಬಸ್ದು ಅದನ್ನ ಶುದ್ಧಗೊಳಿಸಿ ಚಿನ್ನ ಏನಾದ್ರೂ ಸಿಕ್ಕರೆ ನಾವು ಅದನ್ನ ಚಿನ್ನ ತಯಾರಿಕೆಗೆ ಮಾಡಿರುವಂತಹ ಖರ್ಚೇನಿದೆ ನಮಗೆ ಸಿಕ್ಕಿರುವಂತಹ ಚಿನ್ನಕ್ಕಿಂತ 10 ಪಟ್ಟು ಜಾಸ್ತಿ ಆಗುವಷ್ಟು ಖರ್ಚಾಗುತ್ತೆ. ಹಾಗಾಗಿ ಅಲ್ಲಿ ಚಿನ್ನ ಅನ್ನುವಂಥದ್ದು ಸಿಗ್ತಾ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಇವಾಗ ಕರ್ನಾಟಕದಲ್ಲಿ ರಾಯಚೂರು ಹತ್ರ ಹಟ್ಟಿ ಚಿನ್ನದ ನಿಕ್ಷೇಪ ಇರುವಂಥದ್ದು, ಅದನ್ನು ಕೂಡ ನಾವು ಬಳಕೆ ಮಾಡ್ತಾ ಒಂದಿನ ಅದು ಕೂಡ ಬರದಾಗ್ಬಿಡುತ್ತೆ. ಸೊ ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡುವಾಗ ನಾವು ಬಹಳ ಅಚ್ಚುಕಟ್ಟಾಗಿ ಅದನ್ನ ನಮ್ಮ ಅಗತ್ಯಗಳಿಗೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಬಳಕೆ ಮಾಡಬೇಕಾಗುತ್ತೆ ಮಕ್ಕಳೇ. ಇಲ್ಲ ಅಂದ್ರೆ ಇಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಕಳ್ಕೋಬೇಕಾಗುತ್ತೆ. ಮುಂದಿನ ಪೀಳಿಗೆಗೆ ಇಂತಹ ನೈಸರ್ಗಿಕ ಸಂಪನ್ಮೂಲಗಳು ಸಿಗದೇ ಇರುವಂತಹ ಒಂದು ಸ್ಥಿತಿಯನ್ನ ತಂದ್ಬಿಡ್ತೀವಿ. ಹಾಗಾಗಿ ಮನುಷ್ಯನ ಬಯಕೆಗಳು ಎಷ್ಟೇ ಇರಲಿ, ಆಸೆಗಳು ಎಷ್ಟೇ ಇರಲಿ, ಆ ಬಯಕೆಗಳಿಗೆ ಆಸೆಗಳಿಗೆ ಮೊದಲ ಆದ್ಯತೆಗಳನ್ನ ಏನಿದೆಯೋ ಅಂಥವುಗಳಿಗೆ ಮಾತ್ರ ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ನಿಟ್ಟಿನಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಬಳಸಬೇಕಾಗುತ್ತೆ. ಇಲ್ಲವಾದಲ್ಲಿ ಏನಾಗುತ್ತೆ, ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಕಳ್ಕೋಬೇಕಾಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲದೆ ಮನುಷ್ಯ ಜೀವನ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ, ನೈಸರ್ಗಿಕ ಸಂಪನ್ಮೂಲವನ್ನ ಹೇಗೆ ಬಳಸಬೇಕು. ನೈಸರ್ಗಿಕ ನಾವು ನೋಡ್ತೀವಿ, ನೀರನ್ನ ನಲ್ಲಿಯಲ್ಲಿ ನೀರನ್ನ ಹಂಗೆ ಬಿಟ್ಬಿಡ್ತೀವಿ, ನೀರು ಹೋಗ್ತಾ ಇರುತ್ತೆ ಅಲ್ವೇ. ಇದು ಸಾಮಾನ್ಯ, ಅದು ನಮ್ಮ ನೈಸರ್ಗಿಕ ಸಂಪನ್ಮೂಲ. ಆವಾಗ ನೀರನ್ನ ಬಳಸ್ತಾ ಅಂತರ್ಜಲ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ನಾವು ನೀರನ್ನ ಅದು ಸಂಪನ್ಮೂಲವನ್ನ ಬಳಸ್ತಾ ಇದೀವಿ ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಬಳಸಿ ಏನ್ ಮಾಡಬೇಕು, ಹಾಫ್ ಮಾಡಬೇಕು, ನಿಲ್ಲಿಸಬೇಕು. ಅನಿಲ ಅಂದ್ರೆ ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲಗಳನ್ನು ಬಳಸುವಾಗ ಅದನ್ನು ಕೂಡ ನಾವೇನ್ ಮಾಡಬೇಕಾಗುತ್ತೆ, ಮಿತವಾಗಿ ಬಳಕೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂಥದ್ದನ್ನ, ನಿಸರ್ಗದ ಸಂಪತ್ತೇನಿದೆ ಆ ನಿಸರ್ಗದ ಸಂಪತ್ತನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈಗ
ನೈಸರ್ಗಿಕ ಸಂಪನ್ಮೂಲ ಏನಿದೆ ಅದು ಕೊರತೆಯಲ್ಲಿದೆ. ನೈಸರ್ಗಿಕ ಸಂಪನ್ಮೂಲ ಕೊರತೆಯಲ್ಲಿದೆ. ನೈಸರ್ಗಿಕ ಸಂಪನ್ಮೂಲ ಕೊರತೆಯಲ್ಲಿರೋದನ್ನ ನಾವು ಹೇಗೆ ತುಂಬ್ಕೋಬಹುದು? ಕೊರತೆಗೆ, ಈ ನೈಸರ್ಗಿಕ ಸಂಪನ್ಮೂಲ ಕೊರತೆ ಆಗಲಿಕ್ಕೆ ಕಾರಣಗಳೇನು? ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು? ಎಲ್ಲ ವಿಷಯಗಳನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಗೃಹಪಾಠವನ್ನ ಕೊಡ್ತೀನಿ, ಅದನ್ನ ಬರ್ಕೊಳ್ಳಿ. ಗೃಹಪಾಠ. ಬರ್ಕೋತಿದ್ದೀರಾ? ಸರಿ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಎರಡನೇ ಪ್ರಶ್ನೆ, ನವೀಕರಣಗೊಳ್ಳುವ ಅಥವಾ ಪುನರ್ ಉತ್ಪತ್ತಿ ಹೊಂದುವ, ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ನೈಸರ್ಗಿಕ ಸಂಪನ್ಮೂಲ ಎಂದರೇನು? ಉದಾಹರಣೆಗಳನ್ನ ನೀಡಿರಿ. ಉದಾಹರಣೆಗಳನ್ನ ನೀಡಿರಿ. ಮೂರನೇ ಪ್ರಶ್ನೆ ಬರ್ಕೊಳ್ಳಿ. ಮುಗಿದು ಹೋಗುವ ಸಂಪನ್ಮೂಲಗಳು ಎಂದರೇನು? ಮುಗಿದು ಹೋಗುವ ಸಂಪನ್ಮೂಲಗಳು ಎಂದರೇನು? ಉದಾಹರಣೆಗಳನ್ನು ನೀಡಿರಿ. ಉದಾಹರಣೆಗಳನ್ನು ನೀಡಿರಿ. 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಬರ್ಕೊಂಡಿದ್ದೀನಾ? ಮತ್ತೊಂದ್ಸರಿ ಹೇಳಬೇಕಾ? ಇಲ್ಲ, ಬರ್ಕೊಂಡಿದ್ದೀರಿ. ಓಕೆ, ಬರ್ಕೊಂಡಿದ್ದೀರಾ? ಮನೆಗೆ ಹೋಗಿ ಇವತ್ತು ಮಾಡಿರುವಂತಹ ಪಾಠವನ್ನು ಚೆನ್ನಾಗಿ ಓದಿ ಒಂದ್ಸರಿ. ಆಮೇಲೆ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಹುಡುಕಿ ಅದನ್ನು ಬರೀರಿ, ಓದ್ಕೊಂಡು ಬನ್ನಿ, ತಲೆ ಹಾಕೊಂಡು ಬನ್ನಿ. ಮುಂದಿನ ತರಗತಿಯಲ್ಲಿ ಉಳಿದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಆಗ್ಬೋದಾ?